ಲೋ ಮಚ್ಚ ನಿನ್ನ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಬಂದಿತ್ತಲ್ಲ, ರಾಣಿಯ ಒಡವೆ ಕದ್ದವರು ಯಾರು ಅಂತ, ಅದಕ್ಕೆ ಏನಂತ ಆನ್ಸರ್ ಬರ್ದ್ರು? ಮಚ್ಚ ನಾನು ರಾಜ್ಕುಮಾರ ಅಂತ ಬರ್ದೆ. ನೀನು ರಾಜ್ಕುಮಾರ ಅಲ್ಲ ಕಣ, ಅದಕ್ಕೆ ಆನ್ಸರ್ ಬೇಟೆಗಾರ. ಹೌದಾ? ನೀನೇನಂತ ಬರ್ದೆ ಮಚ್ಚ? ನಾನು ಅಷ್ಟೇ ಮಚ್ಚ ಬರ್ದೆ, ಮರ್ತೋಗ್ಬಿಡೈತೆ. ಅಯ್ಯೋ ಬಿಡೋಗ್ಲಿ ಅಕ್ಕ, ನಾನ್ ಬರ್ದಿರೋದೇ 3 ಕ್ವಶನ್, ಅದ್ರಲ್ಲಿ ಇದೊಂದು. ಈ ನನ್ ಮಕ್ಳು ರಾಜ್ಕುಮಾರ ಬೇಟೆಗಾರ ಅಂತವ್ರೆ, ನಾನ್ ನೋಡಿದ್ರೆ ಜಲ್ಗಾರ ಅಂತ ಬರ್ದ್ ಬಂದಿದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಮಾಮ್ ನಾಳೆ ನಮ್ ಚಿಕ್ಕಪ್ಪನ್ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಮಾಮ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲ್ 1 ಅವರ್ ಬ್ರೇಕ್ ಇರುತ್ತೆ, ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕ್ ಮಾಮ್ ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ಡಿಜೆ ಏನಾರು ಐತಾ ಇಲ್ಲ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಒಂದ್ಸತಿ ಮನೆಗೆ ಹೋದ್ರೆ ಅಷ್ಟೇ ಮಾಮ್ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಡ್ ಬಂದ್ಬಿಡ್ತೀವಿ ಬಿಡು. ಮಾಮ್ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ, ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತೆ ತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ ಆಮೇಲೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಲೋ ಮಚ್ಚ, ಇವಾಗೆಲ್ಲ ಮಕ್ಳು ಬೋಳಿ ಮಕ್ಳು ಆಗ್ಬಿಟ್ಟವ್ರಪ್ಪ. ಓದೋದು ಬರೀ ಅದೇನು ಮಾಡೋದೇ ಇಲ್ಲ. ನಮ್ ತಾತ ಮುತ್ತಾತನ ಕಾಲದಲ್ಲೆಲ್ಲ ನದಿ ಬೆಟ್ಟ ಗುಡ್ಡ ಎಲ್ಲ ದಾಟ್ಕೊಂಡು ಹೋಗಿ ಓದ್ಕೊಂಡ್ ಬರ್ತಾ ಇದ್ರು. ಹ್ಞೂ ಮಚ್ಚ, ಎಲ್ಲೋ ನಮ್ ಮುತ್ತಾತ ಗುಡುಗು ಮಿಂಚು ಬತ್ತಿತ್ತಲ್ಲ, ಅದ್ರಲ್ಲೇ 2-3 ಚಾಪ್ಟರ್ ಓದ್ಬಿಡೋರು. ಮಚ್ಚ, ನಮ್ ತಾತ ರಾತ್ರಿ ಹೊತ್ತು ಬೆಕ್ಕಣ್ಣು ಉಳಿಯುತ್ತೆ ಗೊತ್ತಾ, ಪಳ ಪಳ ಅಂತ, ಅದ್ರಿಂದ ಓದ್ಕಂತಿದ್ರು. ಲೋ ಮಾಮ್, ನಮ್ ತಾತ ನೋಡ್ರಿ ಅಕ್ಕಪಕ್ಕ ಮನೆಯವರೆಲ್ಲ ಉರ್ಕೊಳ್ಳೋರು. ನಮ್ ತಾತ ಆ ಬೆಳ್ಕಳೆ ಓದ್ಕೊಂಡ್ಬಿಡೋರು. ಲೋ ಮಾಮ್, ತಾತ ಮುತ್ತಾತಂದೆಲ್ಲ ಬಿಟ್ಟಾಕ್ರಲ್ಲಿ, ನಾವೆಲ್ಲ ಹೆಂಗ ಓದ್ತಾ ಇದ್ವಿ. ಹೂ ಮಚ್ಚ, ನಾನು ವಾಚ್ದ ಲೈಟ್ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಮಾಮ್, ನಾನು ಕಲ್ನ ಒಂದಕ್ಕೊಂದ್ ನೋಡಿದ್ರೆ ಬೆಂಕಿ ಕಿಡಿ ಬತ್ತಿತ್ತಲ್ಲ, ಅದರಿಂದ ಓದ್ತಿದ್ದೆ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಚ್ಚ, ನಮ್ಮ ಮನೇಲಿ ನಾನು ರಿಮೋಟ್ ಲೈಟ್ ಬರುತ್ತಲ್ಲ, ಆ ಲೈಟ್ ಇಂದ ಓದ್ತಾ ಇದ್ದೆ. ಲೋ ಮಾಮ್ಸ್, ನನ್ ಕತೆ ಕೇಳ್ರಿ ಇಲ್ಲಿ. ಒಂದ್ ಬುಕ್ ಬೆಂಕಿ ಹಚ್ಬಿಡ್ತಿದ್ದೆ, ಆ ಬೆಂಕಿ 6 ವರ್ಷದಲ್ಲಿ 3-4 ಬುಕ್ ಓದ್ಬಿಡ್ತಿದ್ದೆ. ತಪ್ಪ ಮಾಡ್ಬಿಟ್ಟೆ ನೀನು. ಏನ್ ತಪ್ಪ ಮಾಡ್ಬಿಟ್ಟೆ? ನಿಂಗೆ ನಿಮ್ ತಾತಂಗೆ ಓದಕ್ ಇಷ್ಟೊಂದು ಚೂಳಿದಿದ್ರೆ ಒಂದ್ ಕ್ಯಾಂಡ್ಲಿ ತಗೊಂಡ್ಬಿಡ್ಬೇಕಾಯ್ತು. ಅಕ್ಕ, ನಿಂಗೆ ನಿಮ್ ತಾತಂಗೆ ಓದ್ಬೇಕಂತ ಅಷ್ಟೊಂದು ಚೂಳಿದಿದ್ರೆ ಬೆಳಗ್ಗೆ ಹೊತ್ತೇನ್ ತೆರಿತಿದ್ರ? ಬೆಳಗ್ಗೆ ಹೊತ್ತು ಓದ್ಕೊಬೇಕಾಯ್ತು. ಅಕ್ಕ, ನೀನೇನ್ ಅವಾಗಲೇ ನನ್ ಆಗ್ತಾ ಇದ್ಯಾ? ನಿಮ್ ತಾತ ಮುತ್ತಾತನ ಬಗ್ಗೆ ನಮ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಇನ್ನು ಗೊತ್ತಿಲ್ಲ ಮಚ್ಚ ಇವ್ರ ತಾತಂದಿರ್ಗೆ. ಒಂದೊಂದ್ ಕ್ವಾರ್ಟರ್ಗೆ ಜಮೀನ್ಗಳು ಮಾರ್ಕಂತಿದ್ರು ಇವ್ರ ತಾತಂದಿರು. ಅವನೇನಾಗ್ತಾವ್ ನೋಡೋನು ಬೇವರ್ಸಿ.